1900 ಜನ ಯಾರು ನಿವೇಶನದಾರಿದ್ದಾರೆ ಅವರೆಲ್ಲರಿಗೂ ಕೂಡ ಹಕ್ಕನ್ನು ನಾವು ಕೊಟ್ಟಿದ್ದೇವೆ. ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಲೇಔಟ್ನಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯ ಕೂಡ ಮಾಡ್ತಾ ಇದ್ದೀವಿ. ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಅಗ್ರಿಮೆಂಟ್ ಪೇಪರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ರೈತರದ್ದು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಪಾಣಿಗಳೆಲ್ಲ ರೈತರ ಹೆಸರಿನಲ್ಲೇ ಹೋಗ್ತಾ ಇದ್ದೀವಿ. ಸೊ GPA ಮುಖಾಂತರ ಮಾಡಿಕೊಂಡು ಯಾವುದೇ ವಿಧಾನದ ಭದ್ರತೆನೇ ಇರಲಿಲ್ಲ. ಕೊನೆಗೆ ಅದಕ್ಕೊಂದು ವಿಶೇಷವಾದಂಥ ರೀತಿಯಲ್ಲಿ ಕಾನೂನನ್ನು ತಯಾರು ಮಾಡಿ ಅದಕ್ಕೆ ಅನುಮೋದನೆಯನ್ನು ಕ್ಯಾಬಿನೆಟ್ನಲ್ಲಿ ಪಡ್ಕೊಂಡು ಇವತ್ತು ಅವರೆಲ್ಲರಿಗೂ ಕೂಡ ನಾವು ರಿಜಿಸ್ಟ್ರೇಷನನ್ನು ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಅಭಿವೃದ್ಧಿ ಕೂಡ ಪಡಿಸ್ತಾ ಇದ್ದೀವಿ. ಸರ್, ತಾವು ಗಮನಿಸಿದ್ದೀರಿ ಸರ್, ಟೋಲ್ ವಿಚಾರವಾಗಿ ಸಾರ್ವಜನಿಕ ಗೊಂದಲದಲ್ಲಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ಟೋಲ್ ಕಟ್ಟಬೇಡಿ ಅನ್ನೋಂಥ FIR ಕೂಡ ಆಗಲಿ ಅನ್ನೋಂಥ ಕೂಡ ಸ್ಟೇಟ್ಮೆಂಟ್ ಕೊಡ್ತೀರಾ ಸರ್? ಎತ್ಕಟ್ಟು ರಾಜಕಾರಣ ಮಾಡೋರ್ನ ಏನು ಮಾಡೋಕ್ಕಾಗತ್ತೆ ರೀ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರುವಂಥವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರ ಅದ್ರ ಬಗ್ಗೆ ಗಮನ ಹರಿಸಬೇಕೇ ಹೊರತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಜನತಾದಳದ ಕಾರ್ಯಕರ್ತರ ಎತ್ಕಟ್ಟುವಂತ ಪ್ರಯತ್ನ. ಟೌನ್ಶಿಪ್ ವಿಚಾರದಲ್ಲೂ ಕೂಡ ಸರ್ ಅದೇ ವಿಚಾರಗಳು ರಾಜಕೀಯ ನಾಟಕ ನಡೀತಾ ಇದೆ. CM ಅವರು ಆದ್ಮೇಲೆ ಸರ್ ಮಾತಾಡೋದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.